ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಸಿನಿಟಾನಿಕ್. ಇವತ್ತು ನಾವು ರಿವ್ಯೂ ಮಾಡೋಕ್ಕೆ ಹೊರಟಿರೋ ಮೂವಿ ಅಜ್ಞಾತವಾಸಿ. ಇದು ಪವನ್ ಕಲ್ಯಾಣ್ ಮಾಡಿರೋ ಮೂವಿ ಅಲ್ಲ, ನಮ್ಮ ಸ್ಯಾಂಡಲ್ವುಡ್ನಲ್ಲಿ ಈ ವಾರ ರಿಲೀಸ್ ಆಗಿರೋ ಮೂವಿ. ರಂಗಾಣ ರಘು ಅವರು ಮಾಡಿರೋ ಶಾಕಾಹಾರಿ ಚಿತ್ರ ನೋಡಿರೋ ಪ್ರೇಕ್ಷಕರಿಗೆ ಅದೇ ಜಾನರ್ ಮೂವಿ ಸ್ಟೈಲ್ನಲ್ಲಿ ಈ ಚಿತ್ರ ಮೂಡಿ ಬಂದಿರುತ್ತದೆ. ಅಜ್ಞಾತವಾಸಿ ಇದು ಗುಲ್ಟು ಖ್ಯಾತಿಯ ಜನಾರ್ದನ್ ಚಿಕ್ಕಣ್ಣ ನಿರ್ದೇಶನದ ಚಿತ್ರ. ಜನರು ಮಲಯಾಳಂ, ತಮಿಳು ಸಿನಿಮಾ ಗುಂಗಿನಲ್ಲಿರುವಾಗ ಕನ್ನಡಕ್ಕೆ ತಕ್ಕಂತೆ ಹಾಗೂ ಕನ್ನಡ ನೇಟಿವಿಟಿಗೆ ತಕ್ಕಂತೆ ಕತೆ, ಚಿತ್ರಕಥೆ ಬರೆದು ನಿರ್ದೇಶನ ಮಾಡಿದ್ದಾರೆ. ಚಿತ್ರದ ಪ್ಲಾಟ್ ಬಂದು ನಾಲೇರಿ ಎಂಬ ಊರಿನಲ್ಲಿ 3 ಸಾವಾಗುತ್ತೆ. ಒಂದು ರಿಟೈರ್ಡ್ ಪೋಸ್ಟ್ ಮಾಸ್ಟರ್, ಒಂದು ಕಾಡಾನೆ ಮತ್ತು ಅದೇ ಊರಿನ ಯುವಕ. ಈ 3 ಸಾವಿನ ಸುತ್ತ ನಡೆಯೋ ಕಥೆಯನ್ನು ಅದ್ಭುತ ಸ್ಕ್ರೀನ್ ಪ್ಲೇ ಮೂಲಕ ಜನಾರ್ದನ ಚಿಕ್ಕಣ್ಣ ಅವರು ಪ್ರೇಕ್ಷಕರ ಮುಂದೆ ತಂದಿದ್ದಾರೆ. ಕತೆ ಅಲ್ಲಲ್ಲಿ ನಿಮಗೆ ಹೀಗೆ ಆಗಿರಬಹುದು ಅಂತ ಅನಿಸಿದ್ರು, ಬಟ್ ಅದನ್ನು ನಿರೂಪಣೆ ಮಾಡಿರೋ ರೀತಿ ಹಾಗೂ ಅದಕ್ಕೆ ಬೇಕಾದ ಕಾರಣ ಹಾಗೂ ಅದರ ಮುಂದೆ ಇರುವ ಅಜ್ಞಾತವಾಸಿ ಅಥವಾ ಅಜ್ಞಾತವಾಸವೇ ಚಿತ್ರದ ಕ್ಲೈಮ್ಯಾಕ್ಸ್. ಚಿತ್ರ ವೀಕ್ಷಿಸಿದ ಸಿನಿ ಪ್ರೇಕ್ಷಕರು ತಮ್ಮ ಅಭಿಪ್ರಾಯವನ್ನು ಹಂಚಿಕೊಂಡಿದ್ದಾರೆ. ಆ್ಯಕ್ಚುಲಿ ಮೂವಿ ತುಂಬ ಚೆನ್ನಾಗಿದೆ. ಇದೊಂಥರ ಡಿಫ್ರೆಂಟ್ ಸ್ಟೋರಿ. ಲೈಕ್ ಎಲ್ಲ ಮೂವಿಲೂ ಒಂದು ಹೀರೋಯಿನ್ನು, ವಿಲ್ಲನ್ ಅಂತ ಇರುತ್ತೆ. ಆದರೆ ಇದರಲ್ಲಿ ಎಲ್ಲರದು ಒಂದು ಕ್ಯಾರೆಕ್ಟರು, ಎಲ್ಲರದು ಒಂದು ಪರ್ಸ್ಪೆಕ್ಟಿವ್ ಇದೆ. ಸ್ಟೋರಿ ಒಂಥರ ಆಡಿಯನ್ಸ್ಗೆ ಬಿಡತ್ತೆ. ಒಂಥರ ಏನು ಯಾರ್ದು ಕರೆಕ್ಟು, ಯಾರ್ದು ತಪ್ಪು, ಯಾರ್ದು ಆಲೋಚನೆ ಕರೆಕ್ಟು, ಯಾರ್ದು ಆಲೋಚನೆ ತಪ್ಪು ಅಂತ ಅದು ತುಂಬ ಚೆನ್ನಾಗಿ ತೋರಿಸಿದ್ದಾರೆ. ಗ್ರಿಪ್ ಆಗಿದೆ ಸ್ಟೋರಿ. ಎಲ್ಲೋ ಒಂದು ಕಡೆ ಬೋರ್ ಆಗಿರಲಿ, ಅನ್ವಾಂಟೆಡ್ ಸೀನ್ಸ್ ಆಗಲಿ ಏನಿಲ್ಲ. ತುಂಬ ಇಷ್ಟ ಆಯಿತು ನನಗೆ. ಹೇಮಂತ್ ಅವ್ರದ್ದು ಬ್ರ್ಯಾಂಡ್ ಮಾಡ್ತಾಯಿದ್ದಾರೆ ಇವಾಗ. ಹೇಮಂತ್ ಅವ್ರು ಅಂದ್ರೆ ಇವಾಗ ಅವ್ರದ್ದೇ ನೆಕ್ಸ್ಟ್ ಫ್ಯಾನ್ ಫಾಲೋಯಿಂಗ್ ಕ್ರಿಯೇಟ್ ಆಗ್ತಿದೆ ಅನಿಸ್ತದೆ. ನಾನು ಆಲ್ ದಿ ಬೆಸ್ಟ್ ಹೇಳ್ತೀನಿ. ಥ್ಯಾಂಕ್ ಯು. ತುಂಬ ಚೆನ್ನಾಗಿದೆ. ಯಾಕಂದರೆ ಒಂದು ಕ್ಯಾರೆಕ್ಟರೈಸೇಷನಲ್ಲಿ ಡೆಪ್ತ್ ಇದೆ. ಈಗ ರಂಗಾಣ ರಘು ಅವರ ಕ್ಯಾರೆಕ್ಟರು ಭಾಗಶಃ ಕನ್ನಡದಲ್ಲಿ ಆ ಥರ ಒಂದು ಸ್ಕ್ರಿಪ್ಟಿಂದ ಬಂದಿಲ್ಲ. ಇದೇ ಫಿಲ್ಮ್ ಏನಾದರೂ ಮಲಯಾಳಮಲ್ಲೋ ಹಿಂದಿಯಲ್ಲೋ ಬಂದಿದ್ದರೆ, ಇಲ್ಲ ಇಂಗ್ಲೀಷಲ್ಲಿ ಬಂದಿದ್ರು, ಅದೇ ಮೂವೀಸು ನಾವು 10-20 ಸತಿ ನೋಡ್ತಾ ಇದ್ವಿ. ಆ ಹೈಪು ಬರ್ತಾ ಇತ್ತು. ಅದು ಕನ್ನಡ ಫಿಲ್ಮ್ ಆಗಿರೋದ್ರಿಂದ ಆ ಹೈಪ್ ಇಲ್ಲ. ಇದಕ್ಕೆ ಸಾಹಿತ್ಯ ಆಗಲಿ, ಸಂಗೀತ ಆಗಲಿ ತುಂಬ ರಿಲೆವೆಂಟ್ ಆಗಿದೆ. ಸ್ಕ್ರಿಪ್ಟಿಗೆ ಒಂದು ಹೊಸ ರೀತಿಯ ಕ್ಯಾರೆಕ್ಟರೈಸೇಷನ್ನು ಸ್ಕ್ರಿಪ್ಟ್ ಇದೆ. ತುಂಬ ಚೆನ್ನಾಗಿ ತೊಗೊಂಡೋಗುತ್ತೆ. ಜಸ್ಟ್ ಒಂದು ಸಸ್ಪೆನ್ಸ್ ಥ್ರಿಲ್ಲರ್ ಅಲ್ಲ, ಪ್ರತಿ ಕ್ಯಾರೆಕ್ಟ್ರಿಗೂ ಆ ಭಾವನೆಗೂ ಒಂದು ಮೀನಿಂಗ್ ಇದೆ. ಮತ್ತು ಆ ಭಾವನೆ ಯಾಕೆ ಸತ್ಯ, ಯಾಕೆ ಸುಳ್ಳು, ಅದನ್ನು ಒಪ್ಕೋಬೇಕು ಅಂತಲೂ ಇಲ್ಲ, ಒಪ್ಪದೆ ಇರಬೇಕು ಅಂತಲೂ ಇಲ್ಲ. ಆ ಥರ ಇಟ್ಸ್ ಲೆಫ್ಟ್ ಟು ದ ಆಡಿಯನ್ಸ್. ಆ ಥರ ಒಂದು ಕಂಟೆಂಟ್ ಇರೋವಂಥ ತುಂಬ ಒಳ್ಳೆ ಫಿಲ್ಮು. ಆಬ್ವಿಯಸ್ಲಿ ಈ ಥರ ಒಂದು ರೈಟರ್ಸ್ನ ಮೂವಿನ ಬ್ಯಾಕ್ ಮಾಡ್ತಾ ಇರೋ ಹೇಮಂತ್ ರಾವ್ ಅವರು ಇಷ್ಟೊಳ್ಳೊಳ್ಳೆ ಮೂವೀಸ್ನ ಬ್ಯಾಕ್ ಮಾಡ್ತಿದ್ದಾರೆ. ಸೊ ಐ ಥಿಂಕ್ ಆ್ಯಸ್ ಅ ಕನ್ನಡ ಆಡಿಯನ್ಸ್ ನಾವು ಈ ಥರ ಮೂವೀಸ್ನ ಸಪೋರ್ಟ್ ಮಾಡಬೇಕು. ಅದೇ ಮಲಯಾಳಮಲ್ಲಿ ಬಂದರೆ ನಾವೇ ಹೋಗಿ ಥಿಯೇಟ್ರಿಗೆ ನೋಡ್ತೀವಿ. ವೈ ಕ್ಯಾಂಟ್ ವಿ ವಾಚ್ ಸಚ್ ಮೂವೀಸ್? ಈ ಥರ ಕನ್ನಡ ಫಿಲ್ಮ್ಸ್ನ ನಾವು ನೋಡಬೇಕು, ಸಪೋರ್ಟ್ ಮಾಡಬೇಕು. ಇಟ್ಸ್ ಅ ವೆರಿ ಗುಡ್ ಫಿಲ್ಮ್. ಅಜ್ಞಾತವಾಸಿ ಬಂದು ನೋಡಿ. ಥ್ಯಾಂಕ್ ಯು. ತುಂಬ ಚೆನ್ನಾಗಿತ್ತು. ಈ ಥರ ಸಿನಿಮಾಗಳು ಬೇರೆ ಭಾಷೆಯಲ್ಲಿ ಬಂತು ಅಂತ ತುಂಬ ಜನ ಬಂದು ನೋಡ್ತಾರೆ. ಕನ್ನಡದಲ್ಲಿ ಆಡಿಯನ್ಸ್ ಕಡಿಮೆ ಬಂದು ನೋಡಿ ಸಪೋರ್ಟ್ ಮಾಡಿ. ಜನಾರ್ದನ್ ಚಿಕ್ಕಣ್ಣ ಅವರು ತುಂಬ ಚೆನ್ನಾಗಿ ಡೈರೆಕ್ಷನ್ ಮಾಡಿದ್ರು. ಮೊದಲನೇ ಫಿಲ್ಮು ಚೆನ್ನಾಗಿತ್ತು, ಈ ಫಿಲ್ಮು ತುಂಬ ಚೆನ್ನಾಗಿತ್ತು. ಬಂದು ಸಪೋರ್ಟ್ ಮಾಡಿ. ಒಳ್ಳೆ ಸ್ಟ್ರಾಂಗ್ ಸಖತ್ ಗ್ರಿಪ್ ಇದೆ ಸ್ಟೋರಿ ಆ್ಯಂಡ್ ಎಲ್ಲೂ ಬೋರು ಆಗಲ್ಲ. ಸೊ ವೆರಿ ನೈಸ್ ಮೂವಿ. ಮತ್ತೆ ಮುಂದಿನ ವಿಡಿಯೋನಲ್ಲಿ ಸಿಗೋಣ. ದಯವಿಟ್ಟು ಹೆಚ್ಚಿನ ಸಿನಿಮಾ ಮಾಹಿತಿಗೆ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ.